ಗಿಲ್ಲಿ ನಟನಿಗೆ ಫ್ಯಾನ್ಸ್ ಫಾಲೋವರ್ಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳು 2 ಮಿಲಿಯನ್ ದಾಟಿದ್ದಾರೆ. ಜೊತೆಗೆ ಗಿಲ್ಲಿ ಭಾಗವಹಿಸುವ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಜನರ ದಂಡೆ ಸೇರ್ತಾ ಇದೆ. ಗಿಲ್ಲಿಗೆ ಡೈಲಾಗ್ ಹೊಡಿ ಅಂತ, ಅವ್ರ ಜೊತೆ ಡ್ಯಾನ್ಸ್ ಮಾಡಿ ಅಂತ ಕೇಳುವವರ ಸಂಖ್ಯೆ ಅತ್ಯಧಿಕವಾಗ್ತಾ ಇದೆ. ಆ ಅಭಿಮಾನಿ ವರ್ಗದವರು ಮಾಡಿರೋ ಕೆಲಸ ಗಿಲ್ಲಿ ಬೆಳೆಯೋದಕ್ಕೆ ತೊಂದರೆ ಆಗುತ್ತೆ. ಅದು ಏನು ಅಂತ ನೋಡೋಣ ಬನ್ನಿ. ಹೌದು ಬಂಧುಗಳೇ, ಒಬ್ಬ ವ್ಯಕ್ತಿಗೆ 2 ಮಿಲಿಯನ್ ಫಾಲೋವರ್ಸ್ ಇರುವುದು ಅಂದರೆ ಅದು ಒಂದು ವಿಶಿಷ್ಟವಾದ ವಿಚಾರನೇ. ಇದು ಒಂಥರ ಸಾಧನೆಯೂ ಕೂಡ. ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಇಷ್ಟೊಂದು ಜನರ ಜೊತೆಗೆ ಹೊರಗೆ ತಾನು ಭಾಗವಹಿಸುವ ಎಲ್ಲ ಕಾರ್ಯಕ್ರಮಗಳು ಅಭಿಮಾನಿ ವರ್ಗಗಳು ಕೂಡ್ತಾ ಇದೆ. ಅದಕ್ಕೆ ಕಾರಣ ಏನಾದರೂ ಇದ್ದರೆ ಅದಕ್ಕೆ ಗಿಲ್ಲಿ ಕಾವ್ಯ ಕ್ಯೂಟ್ ವಿಚಾರಕ್ಕೇನಾದರೂ ಜನ ಫಾಲೋ ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ಕಾಮೆಂಟ್ಗಳು, ಹೆಚ್ಚೆಚ್ಚು ವಿಡಿಯೋಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ರಕ್ಷಿತಾ ಮತ್ತು ಗಿಲ್ಲಿ ನಡುವಿರುವ ಸ್ನೇಹದ ಬಗ್ಗೆ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಾಂಟೆಕ್ ರಘು ಅವರ ಜೊತೆಗಿನ ಸ್ನೇಹದ ಕುರಿತಾಗಿಯೂ ಕೂಡ ನಮ್ಮ ಎಲ್ಲ ಅಭಿಮಾನಿ ವರ್ಗ ಗಿಲ್ಲಿಗಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಗಿಲ್ಲಿಯವರು ಸೋಷಿಯಲ್ ಮೀಡಿಯಾಗೆ ಸೀಮಿತರಾದರು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ಗಿಲ್ಲಿಯವರು ಇತ್ತೀಚೆಗೆ ಅಭಿನಯಿಸಿದಂತಹ ಸೂಪರ್ ಹಿಟ್ ಅಂತಕ್ಕಂಥ ಒಂದು ಚಿತ್ರ ಬಿಡುಗಡೆಯಾಗಿತ್ತು. ಅದು ಒಂದೇ ವಾರದಲ್ಲಿ ಸಿನಿಮಾ ಥಿಯೇಟ್ರಿಂದ ಔಟ್ ಆಗಿದೆ. ಹೌದು ಬಂಧುಗಳೇ, ಇದು ನೋವಿನ ವಿಚಾರ ಕೂಡ. ಒಂದು ಚಿಕ್ಕದಾಗಿ ಯೋಚನೆ ಮಾಡಿ, 2 ಮಿಲಿಯನ್ ಫಾಲೋವರ್ಸಲ್ಲಿ 10% ಜನ ಥಿಯೇಟ್ರ್ ಕಡೆ ಬಂದಿದ್ದರೆ ಹೇಗಿರ್ತಿತ್ತು? ಥಿಯೇಟ್ರ್ಗಳು ತುಂಬಿರ್ತಿದ್ದು, ಥಿಯೇಟ್ರ್ಗಳಲ್ಲಿ ಒಂದಿಷ್ಟು ಜನ ಇರ್ತಾ ಇದ್ರು. ಓಕೆ, ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿದ್ದೀವಿ ಅಂತ ಹೇಳೋರು ಎಲ್ಲೂ ಕೂಡ ಈ ಒಂದು ಸಿನಿಮಾ ಬಗ್ಗೆ ರಿವ್ಯೂವನ್ನು ಕೂಡ ಮಾಡಿಲ್ಲ. ಗಿಲ್ಲಿ ಈ ಚಿತ್ರದಲ್ಲಿ ಚಿಕ್ಕ ಪಾತ್ರವೇನು ಮಾಡಿಲ್ಲ. ಈ ಚಿತ್ರದಲ್ಲಿ ಪೂರ್ತಿಯಾಗಿ ಗಿಲ್ಲಿಯ ಅಭಿನಯವನ್ನು ನಾವು ನೋಡಬಹುದಾಗಿದೆ. ಆದರೆ ಬಂಧುಗಳೇ, ಯಾಕೆ ಈ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಅಭಿಮಾನಿಗಳಾಗಿರ್ಬೋದು, ಹೊರಗವ್ರನ್ನ ನೋಡೋದಕ್ಕೆ ಬರೋ ಅಭಿಮಾನಿ ವರ್ಗದವರು ಯಾಕೆ ಸಿನಿಮಾ ಕಡೆ ಹೋಗ್ತಾ ಇಲ್ಲ? ಈ ರೀತಿ ಆಗೋದ್ರಿಂದ, ಥಿಯೇಟ್ರ್ಗಳು ಖಾಲಿ ಹೊಡೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಹೋಗ್ತಾ ಸಾಗುತ್ತೆ. ಯಾಕೆಂದರೆ ಗಿಲ್ಲಿಗೆ ಹೊರಗಿರೋ ಅಭಿಮಾನಿ ವರ್ಗದವರು ಸಿನಿಮಾಗೆ ಖಂಡಿತ ಬರೋದಿಲ್ಲ ಅಂತ ಯಾವ ನಿರ್ದೇಶಕರಾಗಿರ್ಬೋದು ಅಥವಾ ಯಾವುದೇ ಪ್ರೊಡ್ಯೂಸರ್ ಆಗಿರಬಹುದು ಯಾರು ಕೂಡ ರಿಸ್ಕ್ ಕಾಣೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಇಷ್ಟಪಡುವ ವ್ಯಕ್ತಿಯನ್ನು ನಾವೇ ಬೆಳೆಯೋದಕ್ಕೆ ಅವಕಾಶ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಬಂಧುಗಳೇ, ಅಟ್ಲೀಸ್ಟ್ ಅವರು ಅಭಿನಯಿಸಿದ ಒಂದು ಚಿತ್ರವನ್ನು ನೋಡಿ ಒಂದಿಷ್ಟು ಕೆಟ್ಟ ಕಾಮೆಂಟನ್ನಾದರೂ ಮಾಡಿ ಅಥವಾ ಒಳ್ಳೆ ಕಾಮೆಂಟ್ ಆದರೂ ಮಾಡಿ. ಇದರಿಂದ ಗಿಲ್ಲಿಯ ಅಭಿನಯದ ಬಗ್ಗೆನೂ ಕೂಡ ಒಂದಿಷ್ಟು ಕಾಮೆಂಟ್ ಮಾಡಿದರೆ ಅವನಿಗೂ ತಿದ್ದುಕೊಂಡು ಅದರ ಬಗ್ಗೆ ಅಭಿನಯಿಸೋದಕ್ಕೂ ಅವಕಾಶ ಸಿಗುತ್ತೆ. ಬಂಧುಗಳೇ, ಒಟ್ಟಾರೆಯಾಗಿ ಗಿಲ್ಲಿ ಅವರಿಗೆ ಸೋಷಿಯಲ್ ಮೀಡಿಯಾ ಮತ್ತು ಹೊರ ಜಗತ್ತಿನಲ್ಲಿ ಅತ್ಯಧಿಕ ಅಭಿಮಾನಿ ವರ್ಗದವರಿದ್ದು ಅವರು ಸಿನಿಮಾಕ್ಕೆ ಬರೋದಿಲ್ಲ, ಅವರು ನೋಡೋದಿಲ್ಲ ಅಂತ ತುಂಬಾ ವೈರಲ್ ಆದ ಕಾಮೆಂಟ್ಗಳು ಹರಿದಾಡ್ತಾ ಇದೆ. ಗಿಲ್ಲಿ ಬಗ್ಗೆ ನೆಗೆಟಿವ್ ಹೇಳೋರು 1000 ಹೇಳಿ, ಆದರೆ ನಾವೆಲ್ಲರೂ ಗಿಲ್ಲಿ ಅಭಿಮಾನಿಗಳು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮಂಥ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.